ನಿನ್ನೆ ಬ್ಲಾಗ್ ಶೇರ್ ಮಾಡ್ಕೊಂಡಿಲ್ಲ. ಸೊ ಬುತ್ನಾಳ್ಗೆರೆಗೆ ಹೋಗಿ ಬಂದೀವಿ, ಇವತ್ತೇ ಬಂದೀವಿ. ಸಾಯಂಕಾಲ ಬಂದು ಸ್ವಲ್ಪ ಕೆಲಸ ಮಾಡ್ಕೊಂಡ್ರಿ, ನಾನು ಲಕ್ಷ್ಮಿ ಕೂಡಿ ಮಾಡ್ಕೊಂಡು ಮತ್ತೆ ರೆಡಿ ಈ ಜಾತ್ರೆಗೆ ಹೊಂಟಿವಿ ನೋಡ್ರಿ. ಇವತ್ತೇ ಹೋಗ್ಬೇಕಂತ ಹೇಳಿ, ಯಾಕಂದ್ರೆ ಅಲ್ಲಿ ಫ್ಲವರ್ ಶೋ ಐತದ್ರಿ, ಹಾಗಾಗಿ ಕೃಷಿ ಮೇಳ ಐತದ. ಸೊ ಅಲ್ಲಿ ಹೋಗಿ ತೋರಿಸ್ತೇನಂತ. ಅಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ಜಾತ್ರೆಗೆ ಹೋಗಿ ಬಂದಿರ್ಬೇಕಂತ ಐತಿ. ನೋಡಿದ್ರೆ ಏನೇನಾಗ್ತದೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ನಮ್ಮ ಬಿಜಾಪುರ ಜಾತ್ರೆ ಇವತ್ತು ತೋರಿಸ್ತೀನಿ. ಸ್ಕಿಪ್ ಮಾಡೋದು ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಹೋಗೋಣ ಅಂತ. ನಾನು ರೆಡಿ ಆಗಿನಿ, ಲಕ್ಷ್ಮಿ ರೆಡಿ ಆಗ್ಯಾಳ. ನಮ್ಮ ಮಮ್ಮಿ ಬರಾತಿಲ್ರಿ, ನಮ್ಮ ಮಮ್ಮಿ ರೆಸ್ಟ್ ಮಾಡ್ತಾರತ್ತೆ. ಯಾಕಂದ್ರೆ ಅಗಳೇ ಗಾರ್ಡನ್ಗೆ ಹೋಗಿ ಬಂದೀವಿ, ಹಾಗಾಗಿ ಮಲ್ಕೊಂಡಾರವರು. ನಮ್ಮ ಶೇನೇನು ಮಲ್ಕೊಳತ್ತಾನ. ಸೊ ನಾನು ಲಕ್ಷ್ಮಿ, ನಮ್ಮ ಮನೆಯವರು, ಆ ಕಡೆಯಿಂದ ನಮ್ಮ ಜ್ಯೋತಿಯವ್ರ ಹಸ್ಬೆಂಡ್, ಅವ್ರ ಮಕ್ಕಳು ಬರತ್ತಾರ. ಬರೀ ಹೋಗೋಣ ಅಂತ. ನೋಡ್ರಿ ಡ್ರೆಸ್ ವೈಟ್ ಕಲರ್. ಸೊ ಇದು ನಮ್ಮ ತಮ್ಮ ಕೊಡ್ಸ್ಯಾನ ನೋಡ್ರಿ, ಬೆಂಗಳೂರಿಗೆ ಹೋದಾಗ ತೊಗೊಂಬಂದಾನ. ನನಗೆ, ಲಕ್ಷ್ಮಿಗೆ, ನಮ್ಮ ತಂಗಿ 3 ಜನಕ್ಕೂ ತೊಗೊಂಬಂದಾನ. ನಮ್ಮ ಲಕ್ಷ್ಮೀದ ಹೆಂಗೈತೆ ತೋರಿಸ್ತೀನಿ ನಿಮ್ಗೆ. ಅವಕ್ಕಿದು ಗ್ರೀನ್ ಕಲರ್ ಐತಿ, ನಂದು ವೈಟ್ ಐತಿ. ಸೊ ಮಸ್ತ್ ಸೆಲೆಕ್ಷನ್ ಭಾರಿ ಐತಿ ನೋಡ್ರಿ ನಮ್ಮ ತಮ್ಮ ಅಂತ. ಹಾಗಾಗಿ ಜಾತ್ರೆಗೆ ಹಾಕೊಂಡಿನಿ ಹೊಸದು. ಲಕ್ಷ್ಮೀದು ಪಿಸ್ತಾ ಕಲರ್ದು ಐತಿ ಡ್ರೆಸ್, ಮಸ್ತ್. ನಮ್ಮ ತಮ್ಮನ ಸೆಲೆಕ್ಷನ್ ನೋಡ್ರಿ ಎಷ್ಟು ಭಾರಿ ಐತಿ. ಚಂದ ಐತಿ. ಇದು ಮಮ್ಮಿ ಮಕ್ಕೊಂಡಾರ, ನಮ್ಮ ಶಿನೇನು ಮಕ್ಕೊಂಡಾನ. ಹೋಗೋಣ ಬರ್ರಿ. ಸೊ ಈಗ ನಾನು ನಮ್ಮ ಲಕ್ಷ್ಮಿ ನಮ್ಮ ಮನೆಯವ್ರು ಸೇರಿ ಹೊಂಟೀವಿ. ಅಂಬೇಡ್ಕರ್ ಸರ್ಕಲ್ ಐತಲ್ಲ, ಸೊ ಅಲ್ಲಿ ಫ್ಲವರ್ ಎಕ್ಸಿಬಿಷನ್ ಐತತ್ತ, ಹಾಗಾಗಿ ಫ್ಲವರ್ ಶೋ ಅಲ್ಲಿ ನೋಡ್ಬೇಕಂತ ಹೊಂಟೀವಿ. ಅದಾಗ ನೆಕ್ಸ್ಟ್ ಜಾತ್ರೆಗೆ ಹೋಗ್ತೀವಿ. ನಮ್ಮ ಜೊತೆ ನಮ್ಮ ಜ್ಯೋತಿಯವರು ಬರಾಕತ್ತಾರ ನೋಡ್ರಿ, ನಮ್ಮ ಮನೆಗೆಣಿ ಜ್ಯೋತಿ ಆ್ಯಂಡ್ ಅವ್ರ ಹಸ್ಬೆಂಡ್ ವಿನ್ನು, ಎಲ್ಲರೂ ಸೇರಿ ಹೊಂಟೀವಿ. ಸೊ ಬರ್ರಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಎಲ್ಲ, ಸಾರಿ ರೀ. ಯಾಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ನಾನು ಒಂದು ಸಣ್ಣ ಬಿಸ್ನೆಸ್ ಮಾಡತ್ತೀನಿ ಮನೆಯೊಳಗೆ ಅಂತ ಹೇಳಿ. ಸೊ ಈಗ ಅದ್ರ ಸಲುವಾಗಿ ಫುಲ್ ಬ್ಯುಸಿ ಆಗಿಬಿಟ್ಟಿನಿ ನೋಡ್ರಿ. ಕಸ್ಟಮರ್ಸ್ ಹಂಗೆ ಬರಾಕತ್ತಾರೆ ಮನೆಗೆ. ಆ್ಯಂಡ್ ಸ್ವಲ್ಪ ನಾ ಇನ್ಸ್ಟಾ ಒಳಗೆ ಭಾಳ ಒತ್ತಡ ಕೊಡಬೇಕಾಗೈತಿ. ಹಾಗಾಗಿ ಸೊ ಸ್ಯಾರೀಸ್ ತರಿಸಿದ ಕೂಡಲೇ ವಿಡಿಯೋ ಮಾಡೋದು, ಹಾಕೋದು, ಅಪ್ಲೋಡ್ ಮಾಡೋದು, ಸೊ ಈ ಥರ ಕೆಲಸ ನಡೆದದ. ಹಾಗಾಗಿ ವಿಡಿಯೋ ಜಾಸ್ತಿ ಎಡಿಟ್ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೋಕ್ಕಾಗತ್ತಿಲ್ಲ ನನಗೆ. ಸೊ ಬಿಸ್ನೆಸ್ ಚಾಲೂ ಮಾಡ್ದಾಗ ಹಿಡ್ದು ಭಾಳ ಚಲೋ ರೆಸ್ಪಾನ್ಸ್ ಬರಾಕತ್ತದ. ಆಲ್ರೆಡಿ ನನ್ನ ಇನ್ಸ್ಟಾ ಪೇಜ್ ಒಳಗೆ 1000+ ಫಾಲೋವರ್ಸ್ ಆಗಿ ಕಂಪ್ಲೀಟ್ ಆಗ್ಯಾರ ಐತಿಶ್ ವಸ್ತ್ರಮ್ ಒಳಗೆ. ಆ್ಯಂಡ್ ಆರ್ಡರ್ಸ್ ಕೂಡ ಬರಾಕತ್ತಾವ, ಆನ್ಲೈನ್ ಆರ್ಡರ್ಸ್. ಮತ್ತು ಮನೆಗೂ ಬಂದು ವಿಸಿಟ್ ಮಾಡಕತ್ತಾರೆ. ಹಾಗಾಗಿ ನನಗೆ ಜಾಸ್ತಿ ಟೈಮ್ ಸಿಕ್ಕಾಕತ್ತಿಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡೋಕೆ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ನಿಮಗೂ ಹೊಸ ಟೈಪ್ ಸ್ಯಾರೀಸ್ ಬೇಕಂತಂದ್ರೆ ನನ್ನ ಇನ್ಸ್ಟಾ ಪೇಜ್ ಐತಿಶ್ ವಸ್ತ್ರಮ್ ಅಂತ ಹೇಳೈತಿ. ಸೊ ಅಲ್ಲಿ ಹೋಗಿ ನೀವು ಫಾಲೋ ಮಾಡಿರಿ. ಆ್ಯಂಡ್ ನಿಮ್ಗೆ ಕಲೆಕ್ಷನ್ಸ್ ಎಲ್ಲ ಅದ್ರೊಳಗೆ ನಾನು ಹಾಕೀನಿ, ಯೂಟ್ಯೂಬ್ ಒಳಗೆ ಹಾಕೋಕ್ಕಾಗತ್ತಿಲ್ಲ ಅಷ್ಟೇ. ಸೊ ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಾವ್ರಿ. ಆ್ಯಂಡ್ ಕಡಿಮೆ ರೇಟ್ ಒಳಗೆ ಬೇಕಂದ್ರೆ ನೀವು ಅಲ್ಲಿ ವಿಸಿಟ್ ಮಾಡಿರಿ ಬಂದು. ಸೊ ನಿಮಗೂ ಕಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ಯೂಟ್ಯೂಬ್ ಕಡೆಯಿಂದ, ಆಮೇಲೆ ಇನ್ಸ್ಟಾ ಕಡೆಯಿಂದ ನನಗೆ ಯಾವುದೇ ಆರ್ಡರ್ಸ್ ಬಂದರೂ ನಾನು ಒಂದು ಸಣ್ಣ ಗಿಫ್ಟ್ ನನ್ನ ಕಡೆಯಿಂದ ನಿಮ್ಗೆ ಕಳಿಸ್ತೀನಿ ಅದ್ರ ಜೊತೆಗೇ. ಸೊ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ನಾ ಬಂದೆ, ಪುಷ್ಪ ಪ್ರದರ್ಶನ ಇತ್ತು. ಸೊ ಬಂದೀವಿ. ವರ್ಷ ಬಂದಿರ್ತದ್ರಿ ಇದು, ಒಂದು 4-5 ದಿನ ಇರ್ತದಂತ ಅನ್ಕೋತೀನಿ ಬಿಜಾಪುರ ಒಳಗೆ. ಹಾಗಾಗಿ ಬಂದೀವಿ ನೋಡೋಕೆ. ನಮ್ಮ ಜ್ಯೋತಿಯವ್ರದ್ದು ಹೋಗೋಣ ಅಂದರು, ಬಂದಿದ್ವಿ. ಸೊ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಬಿಜಾಪುರದವ್ರಂತರೂ ಹೋಗೇ ಬಂದಿರ್ತೀರಿ ಇಲ್ಲಿ. ನಾನೇ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ, ಎಲ್ಲರಿಗೂ ವೆರಿ ಸಾರಿ. ಆ್ಯಂಡ್ ಇಲ್ಲಿನೂ ಅಷ್ಟೇ ಜಾತ್ರೆ ಒಳಗದು ಎಷ್ಟೊಂದು ಜನ ನಂಗೆ ಸಬ್ಸ್ಕ್ರೈಬರ್ಸ್ ಭೇಟಿ ಆಗ್ಯಾರ, ಮಾತಾಡ್ತಾರೆ. ಸೊ ಖುಷಿ ಆಗ್ತೈತೆ ನೋಡ್ರಿ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡಿ. ಮತ್ತು ವಿಡಿಯೋ ಯಾರ್ಯಾರು ನೋಡಕತ್ತಿರಲ್ಲ ಎಲ್ಲರೂ ಲೈಕ್ ಮಾಡಿರಿ ಪ್ಲೀಸ್. ಆಮೇಲೆ ಕಮೆಂಟ್ ಮಾಡಿರಿ ನೀವು ಬಂದಿದ್ರೇನು ಇಲ್ಲಿ ಅಂಥೇಳಿ. ಬರ್ರಿ ಈಗ ನೋಡೋಣ ಎಲ್ಲೆಲ್ಲಿ ಹೋಗಿದ್ವಿ ಅಂಥೇಳಿ.
ಈಗ ಅಲ್ಲೇ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನೋಡ್ರಿ ಜಾತ್ರೆ ಒಳಗೆ ಹೊಂಟೀವಿ. ಆ್ಯಕ್ಚುಲಿ ಇವತ್ತು ಫುಲ್ ರಶ್ ಇರ್ತದೆ ಜಾತ್ರೆ, ಆದರೂ ಹೋಗ್ಬೇಕಂತ ಹೊಂಟೀವಿ ನೋಡ್ಬೇಕಂತೇಳಿ. ನಮ್ಮ ಲಕ್ಷ್ಮಿ ಬಂದಿದ್ಲಲ್ರಿ, ಹಾಗಾಗಿ ಆಕಿ ಹೋಗ್ತೀನಿ ಅನ್ನತ್ತಿದ್ಲು ಊರಿಗೆ. ಸೊ ಅದಕ್ಕಂತೇಳಿ ಹೋಗೇ ಬಂದ್ಬಿಡೋಣ ಅಂತೇಳಿ ಹೊಂಟೀವಿ ನೋಡ್ರಿ. ಹೊಂಟೀವಲ್ಲ, ಹೋಗಿ ಬಂದೀವಿ. ಸೊ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ಖರೆಗೂ ಗದ್ಲಿತ್ತು ನೋಡ್ರಿ, ಭಾಳ ಅಂದ್ರೆ ಭಾಳ ರಶ್ ಇತ್ತು. ಈ ಸಲ ಅಂತೂ ಈ ವರ್ಷ ಅಂತೂ ನಾವಂತರೂ 4 ದಿನ ಕಂಟಿನ್ಯೂ ಜಾತ್ರೆ ಹೋಗಿವಿ ನೋಡ್ರಿ. ಯಾವಾಗೂ ಹಂಗೆ ಹೋಗಿಲ್ಲ, ಒಂದೇ ಸಲ ಹೋಗಿ ಬಂದುಬಿಡ್ತಿದ್ದೇನ, ಅದೂ 3-4 ದಿವಸ ಆಗಾನ. ಬಟ್ ಈ ಸಲ ಫಸ್ಟ್ ಡೇ ಹೊಂಟೀನಿ. ಆಮೇಲೆ ನೋಡ್ಬೋದು ನೀವು ಎಷ್ಟು ಗದ್ಲೈತೆ ಅಂತೇಳಿ. ನಮ್ಮ ಬಿಜಾಪುರ ಜಾತ್ರೆ ಅಂತೂ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ರೀ, ಅಷ್ಟೊಂದು ಮಸ್ತ್ ಇರ್ತದೆ. ಎಲ್ಲ 5-6 ದಿನ ಮೊದಲೇ ಚಾಲು ಆಗಿರ್ತಾವೆ ಸ್ಟಾಲ್ಗಳು ಅಷ್ಟೇ. ಎಲ್ಲಿ ಏನು ನೋಡ್ತೀರಿ ಏನು ಬಿಡ್ತೀರಿ, ಅಷ್ಟೊಂದು ವೆರೈಟಿ ಸಾಮಾನೆಲ್ಲ ಬಂದುಬಿಟ್ಟಿರ್ತಾವೆ. ಆಲ್ಮೋಸ್ಟ್ ಎಲ್ಲರೂ ಬಂದು ಇಡೀ ನಮ್ಮ ಬಿಜಾಪುರ್ನ ಮಂದಿ ಎಲ್ಲ ಜಾತ್ರೆಗೆ ಇರ್ತೈತೆ ನೋಡ್ರಿ, ಅಷ್ಟೊಂದು ಗದ್ಲಿರ್ತದೆ ನಮ್ಮ ಬಿಜಾಪುರ ಜಾತ್ರೆ. जो समझ में आए
ಸೊ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋ ತನಕ 10:11 ಆಗಿತ್ತು ರೀ. ಹೊರಗೆ ಬಂದ್ವಿ. ಹೊರಗೆ ಬಂದಿಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತ ಹೇಳಿ ಬಂದು ಕುಂತೀವಿ. ಅಲ್ಲೇ ಜಾತ್ರೆ ಒಳಗೆ ತಿನ್ಬೇಕಂದ್ರೆ ಅಷ್ಟೊಂದು ಸರಿ ಇರಂಗಿಲ್ಲ ಅಂಥೇಳಿ ಹೊರಗಡೆ ಬಂದೀವಿ ನೋಡ್ರಿ. ಔಟ್ ಸೈಡಾಗ ಬಂದಿಲ್ಲಿ ಪನ್ನೀರ್ ಚಿಲ್ಲಿ ಆಮೇಲೆ ಸೂಪ್ ಅದು ತೊಗೋಬೇಕಂತ ಹೇಳಿ ಕುಂತೀವಿ ಎಲ್ಲರೂ. ಸೊ ಇವತ್ತಿಂದ ಆಮೇಲೆ ಮನೆ ಕಡೆ ಹೋಗ್ತೀವಿ. ಅವ್ರಿಗೆ ತೆಗೆದು ಕೊಡ್ತೀನಿ ನೋಡು. ಅದ್ರಾಗ ಕೊಡು ಫ್ರೆಂಡ್ಸ್. ನೋಡ್ರಿ ಈಗ ಬಂದೀವಿ ಜಸ್ಟ್ ಮನೆಗೆ. ಅಟ್ಟಾಗಿ ಟೈಮ್ 11:30 ಆಗೈತೆ ನೋಡ್ರಿ ಟೈಮ್. ಏನೂ ತೊಗೊಳಿಲ್ಲ ಜಾತ್ರೆ ಒಳಗೆ. ಹೋದ್ವಿ ನೋಡಿದ್ವಿ, ಬರೀ ಒಂದು ಆಟ ಆಡಿದ್ವಿ, ಬ್ರೇಕ್ ಡ್ಯಾನ್ಸ್ ಆಡಿ ಅಲ್ಲಿಂದ ನಡ್ಕೊತ ಬರ್ತನೇ ಒಂದು ತಾಸು ಆಯಿತು. ಬಂದು ಅಲ್ಲಿ ಒಂದು ಸ್ವಲ್ಪ ಹೊರಗೆ ರೀ, ಜಾತ್ರೆ ಒಳಗೆ ಏನು ತಿನ್ನಲಿಲ್ಲ. ಹೊರಗೆ ಗೋಬಿ ಮಂಚೂರಿ ಆಮೇಲೆ ಪನ್ನೀರ್ ತಿಂದು ವಾಪಸ್ ಬಂದು ನಾನು ಬಿಟ್ಟು ಅನ್ನತನ್ರಿ ನನ್ನ ಮಗ ನೋಡ್ರಿ ಕೇಳಿಸ್ಕೊಂಡು. ಪನ್ನೀರ್ ತಿಂದು ಬಂದೀರಿ, ನಾನು ಬಿಟ್ಟು ತಿಂದಿರಿ ಅನ್ನೋದು ಕ್ಯಾತಾನ. ಸೊ ತಿಂದೀಗ ಮನೆಗೆ ಬಂದೀವಿ ನೋಡ್ರಿ. ಈಗೇನು ಊಟ ಮಾಡೋಲ್ಲ. ಅಡುಗೆ ಅಂತ ಎಲ್ಲ ಐತಿ. ಗಾರ್ಡನ್ಗೆ ಹೋಯ್ತಿದ್ದೆ, ಅಡುಗೆ ಎಲ್ಲನೂ ಹಂಗೆ ಐತಿ. ಸೊ ಹಂಗಾಗಿ ಊಟ ಮಾಡಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ಬಂದಿರಿ ಜಾತ್ರೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.